ಜಯ, ಎಸ್ ಮ್ಯಾಮ್. ಇವತ್ತಿನ ಫಂಕ್ಷನ್ನಲ್ಲಿ ನನಗೆ ಯಾವ ಕಂಪ್ಲೇಂಟು ಬರಬಾರ್ದು. ಓಕೆ ಮ್ಯಾಮ್. ಪ್ರತಿಯೊಬ್ಬರನ್ನು ಇವತ್ತು ಮನೇಲಿ ಫಂಕ್ಷನ್ ಇದೆ ಅಂತ ಗೊತ್ತಿತ್ತಾ? ಗೊತ್ತಿತ್ತು ತಾನೇ? ಹೌದು ಮೇಡಮ್. ಇವತ್ತಿನ ದಿನ ಕಾಲು ಒರೆಸೋ ಬಟ್ಟೆಯಿಂದ ಎಲ್ಲರ ಮೈ ಮೇಲಿರೋ ಬಟ್ಟೆವರೆಗೂ ಟಾಪ್ ಕ್ಲಾಸ್ ಆಗಿರ್ಬೇಕು ಅಂತ ಹೇಳಿದ್ದು ಮರ್ತು ಹೋಗಿದ್ಯಾ? ಬೇರೆಯವ್ರು ಕೊಡೋದಕ್ಕಿಂತ 5 ಪಟ್ಟು ಸಂಬಳ ಹೆಚ್ಚು ಕೊಡ್ತಾ ಇರೋದು. ಮುಖ ತೊಳ್ಕೊಳ್ದೆ, ತಲೆ ಬಾಚ್ಕೊಳ್ದೆ, ಹೇಗ್ ಬೇಕೋ ಹಾಗೆ ಬಟ್ಟೆ ಹಾಕ್ಕೊಂಡಿರೋದಕ್ಕಲ್ಲ. ಇದನ್ನೆಲ್ಲ ಮನೆ ಕಂಪೌಂಡಿಂದ ಆಚೆ ಇಟ್ಕೋ. ಸಾರಿ ಮೇಡಮ್. ನೀವು ಶಿಸ್ತಿನಿಂದ ಇರಲಿಲ್ಲ ಅಂದರೆ ಗೆಸ್ಸು ಅನ್ಕಂಫರ್ಟೇಬಲ್ ಆಗ್ತಾರೆ, ಹಾಸ್ಪಿಟಾಲಿಟಿ ಸರಿ ಇಲ್ಲ ಅಂತ ಹೇಳ್ತಾರೆ. ಶಿಸ್ತು, ನೀಟ್ನೆಸ್ ಇವೆರಡೂ ಇಲ್ಲದೆ ಇರೋರಿಗೆ ಈ ಫಂಕ್ಷನ್ನಲ್ಲೇ ಅಲ್ಲ, ಈ ಮನೇಲಿರೋದಕ್ಕೂ ಯೋಗ್ಯತೆ ಇರೋದಿಲ್ಲ. ಜಯ, ಎಸ್ ಮ್ಯಾಮ್. 1 ವರ್ಷದ ಸ್ಯಾಲ್ರಿ ಕೊಟ್ಟು ಕಳಿಸ್ಬಿಡು. ಅಯ್ಯೋ ಸಾರಿ ಮೇಡಮ್. Shut up and get out. ಲೋ ಗಣಿ, ಇಲ್ಲಿ ಬಂದಿರೋ ದೊಡ್ಡ ಮನುಷ್ಯರುಗಳ ಬಟ್ಟೆಗಳು ನೋಡಿದ್ಯಾ? ಅಕ್ಕ ಅವ್ರ ಬಟ್ಟೆ ಹಾಕೊಂಡವ್ರ? ಏನೋ ಅದು ಪೋಲಿ ಮಾತು. ಅಲ್ಲ ಅಕ್ಕ, ಮೈ ತುಂಬಾ ಬರೀ ಚಿನ್ನಾನೇ ಹಾಕೊಂಡವ್ರಲ್ಲ, ಅದಕ್ಕೆ ಆಗಂದೆ. ಅಕ್ಕ ಅಲ್ಲಿ ನೋಡಕ್ಕ. ಅಯ್ಯೋ ಬಚ್ಚಿಟ್ಕೊಳ್ಳೋ. ಏಯ್, ನಿನಗೆ ಹೇಳಿದ್ನಲ್ಲ ಬರಬೇಡ ಅಂತ. ಡಿಸ್ಟರ್ಬ್ ಆಗುತ್ತೆ ಅಂತ ಗೊತ್ತಿದ್ದು ಮತ್ತೆ ಬರ್ತಾ ಇದೆಯಾ? ಮತ್ತೆ ಹೇಳ್ತಾ ಇದ್ರು ನೋಡ್ತಾ ನಿಂತಿದ್ಯಲ್ಲ. ಮೇಲ್ ಬೇರೆ ಹತ್ತು ಕೂತಿದ್ಯಾ. ಅಮ್ಮಂಗೆ ಡಿಸ್ಟರ್ಬ್ ಆಗೋದು ನನಗಿಷ್ಟ ಆಗಲ್ಲ. ಏನೋ ಇದು ಈ ತರ ಬೈತಾ ಇದಾರೆ? ಅಯ್ಯೋ ಬಡ್ಕೊಂಡೆ ನಿಂಗೆ ಬರೋದ್ ಬೇಡ ಅಂತ. ಏಯ್, ನಾವೇನ್ ಅಷ್ಟೊಂದು ಕಳ್ಪೆಗಳ ನಮ್ಮ ಈ ರೀತಿ ಬೈಯೋದಿಕ್ಕೆ? ನಡಿ ಹೋಗಿ ಕೇಳೇ ಬಿಡ್ತೀನಿ. ಅಯ್ಯಪ್ಪ ತಾಯಿ, ಸುಮ್ಮನಿರಮ್ಮ. ನಿನಗೆ ಹೇಳ್ತಾ ಇರೋದು, ನೀನು ಇಲ್ಲಿದ್ರೆ ಸೌಂಡ್ ಡಿಸ್ಟರ್ಬ್ ಆಗುತ್ತೆ. ಸರಿ ಸರ್. ಅಯ್ಯೋ ಅಕ್ಕ, ಭೂಕಂಪ ಆಗ್ತಿದ್ಯಲ್ಲೇ. ಭೂಕಂಪ ಅಲ್ಲ, ಗಾಡಿ ಸ್ಟಾರ್ಟ್ ಮಾಡಿದ್ದು. ಓ ಹೌದಾ ಅಕ್ಕ? ಆದಿತ್ಯ ಸರು ನಮಗೆಲ್ಲ ಬೈದಿದ್ದು ಡ್ರೈವರ್ ಅಂಕಲ್ಗೆ. ಮತ್ತೆ ನಮಗ್ ಬೈದ್ರೆ ಸುಮ್ನೆ ಬಿಟ್ಬಿಡ್ತೀವಾ? ಅಯ್ಯೋ ಅಪ್ಪ. ಯಾಕೋ? ಅಲ್ಲಿ ನೋಡಕ್ಕ ಅಪ್ಪ. ಗಣಿ, ಆ ಕಡೆ ಹುಲಿ ಈ ಕಡೆ ಸಿಂಹ, ಏನೋ ಮಾಡೋದು. ಇವತ್ ಪಕ್ಕ ಬಲಿ ಫಿಕ್ಸು. ಹೊರಡಿ ಸರ್. ಫೂಲ್, ಕಿವಿ ಕೇಳಿಸೋದಿಲ್ವಾ? ಡ್ರೈವರ್ ತಾನೇ ನೀನು? ಹೌದಮ್ಮ. ಮತ್ತೆ ಸರಿಯಾಗಿ ಕಾರ್ ಪಾರ್ಕಿಂಗ್ ಮಾಡ್ಸಕ್ ಬರಲ್ವಾ? ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಪಾರ್ಕಿಂಗ್ ಮಾಡಿಸೋ ಅಷ್ಟು ಧಿಮಾಕ? ಸಾರಿ ಅಮ್ಮ, ಗೊತ್ತಾಗ್ಲಿಲ್ಲ. ಅಮ್ಮ, ಯಾರಮ್ಮ ಈ ನ್ಯೂಸೆನ್ಸ್? ಇವನ ಅಖಿಲಾಂಡೇಶ್ವರಿ ಮನೆ ಚೀಫ್ ಡ್ರೈವರು. ಚೀಫ್ ಡ್ರೈವರ್ ಅಲ್ಲ, ಚೀಪ್ ಡ್ರೈವರ್. ಹಾರ್ನ್ ಮಾಡಿದ್ರೆ ಜಾಗ ಬಿಟ್ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ತಲೆಯಲ್ಲಿ ಬುದ್ಧಿ ಬೇಡವಾ? ಇಡಿಯಟ್. ಏ ಗಣಿ, ಈ ಸಿಟಿ ಮಾರಮ್ಮಂಗ್ ಇದೆ ಕಣೋ ಊರ್ ಹಬ್ಬ. ನಮ್ಮಪ್ಪಂಗೆ ಮರ್ಯಾದೆ ಇಲ್ಲದೆ ಮಾತಾಡ್ತಾಳೆ. ಅಕ್ಕ ಸುಮ್ಮನಿರಕ್ಕ, ನೀನೇನೋ ಮಾಡಕೊಂಡು ನೀನೇನೋ ಮಾಡ್ತೀಯಾ? ನಮ್ಮಪ್ಪ ಕಣೋ ಅವರು, ನಮ್ಮಪ್ಪಂಗೆ ಮರ್ಯಾದೆ ಇಲ್ಲದೆ ಮಾತಾಡ್ತಾಳೆ. ಇವಳು ಮರ್ಯಾದೆ ತೆಗೆದೆ ಬಿಡೋಳಲ್ಲ ಈ ಪಾರು. ಸಾರಿ ನಮ್ಮ, ಗೊತ್ತಾಗ್ಲಿಲ್ಲ. ಏಯ್, ನಾನ್ ಯಾರು, ಈ ಮನೆಗೆ ಏನಾಗ್ಬೇಕು ಅನ್ನೋದು ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ತುಂಬಾ ತುಂಬಾ ಬೇಕಾದವಳು. ನನಗೆ ಕೈ ತೋರಿಸಿ ದುರಹಂಕಾರದಿಂದ ನಡ್ಕೊಂಡದ್ದಲ್ದೆ ಕಣ್ಣಲ್ಲಿ ಕಣ್ಣಿಟ್ಟು ಬೇರೆ ಮಾತಾಡ್ತೀಯಾ? ಅದು ಏಯ್ ಶಡ. ಪುಟ್ಟ, ಇಂಥವ್ರ ಹತ್ರ ಏನು ಮಾತು? ಫಂಕ್ಷನ್ ಟೈಮ್ ಆಯಿತು, ನಡಿ ಹೋಗೋಣ.
ಯಾಕೆ ಚಿಟ್ಕೆ ಹೊಡೆದದ್ದು ಕೇಳಿಸ್ಲಿಲ್ವಾ? ಅದು ಕೇಳಿಸ್ಲಿಲ್ಲಮ್ಮ. ಲುಕ್ದೆ ನನ್ನ ರಿಂಗ್ ಬಿದ್ದಿದೆ, ಎತ್ಕೊಡು. ಸರಿ. ಮೇಡಮ್ ಕೈ, ಮೇಡಮ್ ನನ್ನ ಕೈ. ಹೌ ಡೇ ಯು ನನ್ನೇ ಪುಷ್ ಮಾಡ್ತೀಯಾ? ಇಲ್ಲಮ್ಮ, ನನ್ನ ಕೈ ಮೇಲೆ ನಿನ್ನ ಕಾಲಿತ್ತು. ಈಡಿಯಟ್, ನಾನು ಕಾಲಿಡೋ ಜಾಗದಲ್ಲಿ ಕೈ ಇಡ್ತೀಯಾ? ಎಷ್ಟೋ ಧೈರ್ಯ ನಿಂಗೆ? ತಪ್ಪಾಯ್ತಮ್ಮ, ಗೊತ್ತಾಗ್ಲಿಲ್ಲ. ತಗೊಳ್ಳಿದ್ದು ಮುಂಗ್ರ. ಎಷ್ಟೋ ಕೊಬ್ಬು ನಿನಗೆ, ನನ್ನ ರಿಂಗೆ ಹಾಳು ಮಾಡ್ತೀಯಾ? ಇಲ್ಲಮ್ಮ, ನೀವೇ ಅದನ್ನು ತುಳಿದಿದ್ದು. ನಾನು ಬಿಡಿಸ್ಕೊಳಕ್ಕೆ ಹೋಗಿ. ಏಯ್, ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಹೇಳ್ತೀಯಾ? ಯು ಈಡಿಯಟ್! ನನ್ನ ಕೈ ಹಿಡಿಯೋ ಅಷ್ಟು ಧೈರ್ಯ ಏನೇ ನಿನಗೆ? ಯಾರೇ ನೀನು? ಪಾರ್ವತಿ.